ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. RCB ತಂಡದ 18ರ ಲೆಕ್ಕಾಚಾರ ಮತ್ತು ಈ ಸಲ ಗೆಲುವು ನಮ್ಮದೇ ಅಂತಿದ್ದಾರೆ RCB. ಹೌದು ಸ್ನೇಹಿತರೆ, IPL 68ನೇ ಪಂದ್ಯದಲ್ಲಿ RCB ಮತ್ತು CSK ತಂಡಗಳು ಮುಖಾಮುಖಿಯಾಗಲಿವೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೇ 18ರಂದು ನಡೆಯಲಿರುವ ಈ ಉಭಯ ತಂಡಗಳ ಪಾಲಿಗೆ ಇದು ನಿರ್ಣಾಯಕವಾಗಲಿದೆ. ಹೌದು ಸ್ನೇಹಿತರೆ, ಆದರೆ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಬೇಕಿದ್ದರೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕು ಮತ್ತು ಹೀಗಾಗಿ ಉಭಯ ತಂಡಗಳು ಅಭಿಮಾನಿಗಳು ನಾನಾ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಮಾಡುತ್ತಿದ್ದಾರೆ. ಈ ಲೆಕ್ಕಾಚಾರಗಳ ನಡುವೆ ಈ ಸಲ ಗೆಲುವು RCB ತಂಡದ್ದೇ ಎಂಬ ವಾದವನ್ನು ಕೂಡ ಮುಂದಿಡಲಾಗಿದೆ. ಈ ಕಾರಣ ಪಂದ್ಯ ನಡೆಯುತ್ತಿರುವುದು ಮೇ 18ರಂದು. ಅಂದರೆ ಮೇ 18ರಂದು RCB ಈವರೆಗೆ 4 ಪಂದ್ಯಗಳನ್ನಾಡಿದೆ. 2013ರ ಮೇ 18ರಂದು CSK ವಿರುದ್ಧ RCB ಜಯ ಸಾಧಿಸಿತ್ತು. ಇದಾದ ಬಳಿಕ 2014ರಲ್ಲೂ ಮೇ 18ರಂದು CSK ತಂಡಕ್ಕೆ ಸೋಲುಣಿಸಿತ್ತು. ಹೌದು ಸ್ನೇಹಿತರೆ, ಇನ್ನು 2016ರ ಮೇ 18ರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ RCB ತಂಡ ಜಯ ಗಳಿಸಿತ್ತು. ಇನ್ನು 2023ರ ಮೇ 18ರಂದು ಕೂಡ HRH ವಿರುದ್ಧ RCB ಗೆಲುವು ಸಾಧಿಸಿತ್ತು. ಇನ್ನು ಇದೀಗ ಮೇ 18ರಂದು RCB ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಈ ಹಿಂದೆ ದಿನಾಂಕದಂದು CSK RCB 2 ಬಾರಿ ಸೋಲುಣಿಸಿತ್ತು. ಹೀಗಾಗಿ ಈ ಬಾರಿ ಕೂಡ ಗೆಲುವು RCB ತಂಡದ್ದೇ ಎಂಬ ವಾದವನ್ನು ಕೂಡ ಅಭಿಮಾನಿಗಳು ಮುಂದಿಡುತ್ತಿದ್ದಾರೆ. ಇನ್ನು ಮೇ 18ರಂದು ವಿರಾಟ್ ಕೊಹ್ಲಿ ಕೂಡ ಭರ್ಜರಿ ಪ್ರದರ್ಶನ ನೀಡಿದ ಇತಿಹಾಸವಿದೆ. IPLನಲ್ಲಿ ಕಿಂಗ್ ಕೊಹ್ಲಿ ಮೇ 18ರಂದು 4 ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ CSK ವಿರುದ್ಧ 56 ರನ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ 113 ರನ್ ಬಾರಿಸಿದ್ದಾರೆ. ಇನ್ನು HRH ವಿರುದ್ಧ ಕೂಡ 100 ರನ್ ಬಾರಿಸಿದ್ದಾರೆ ಮತ್ತು ಹೀಗಾಗಿ 18ರಂದು ಮತ್ತೊಮ್ಮೆ ಕಿಂಗ್ ಕೊಹ್ಲಿ ಬ್ಯಾಟ್ನಿಂದ ಭರ್ಜರಿ ಪ್ರದರ್ಶನ ನಿರೀಕ್ಷಿಸಬಹುದು. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ ಈ ಪಂದ್ಯದಲ್ಲಿ RCB ಕನಿಷ್ಠ 18 ರನ್ಗಳ ಅಂತರದಿಂದ ಗೆದ್ದರೆ CSK ತಂಡದ ರನ್ ರೇಟನ್ನು ಹಿಂದಿಕ್ಕಬಹುದು. ಒಂದು ವೇಳೆ RCB ಚೇಸ್ ಮಾಡಿದರೆ 18.1 ಓವರ್ಗಳಲ್ಲಿ ಗುರಿ ಮುಟ್ಟುವ ಮೂಲಕ CSK ತಂಡವನ್ನು ಅಂಕಪಟ್ಟಿಯಲ್ಲಿ ಹಿಂದಿಕ್ಕಬಹುದು. ಇನ್ನು ಈ ಎಲ್ಲ ಕಾರಣಗಳಿಂದಾಗಿ ಇದೀಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುವ ನಿರೀಕ್ಷೆಯನ್ನು ಅಭಿಮಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಪ್ರಕಾರ ನಮ್ಮ RCB ತಂಡ CSK ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಹೋಗುತ್ತಲ್ವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.